ಎಂತ ಆಯ್ತು ಹೇಳಿ? ನೀವು ಅದು ವಿಡಿಯೋ ಆಡಿಯೋ ರೆಕಾರ್ಡ್ ಯಾರು ಕಳಿಸಿದ್ರಾ? ಎಂತ ಆಡಿಯೋ ರೆಕಾರ್ಡ್? ಅದೇ ಪೇಮೆಂಟ್ ಬಂದಿಲ್ಲ ಅದು ಇದು ಅಂದ್ಬಿಟ್ಟು ಯಾರು ಮಾಡಿದಂತಲ್ಲ ಗೊತ್ತಿಲ್ಲ ನಂಗೆ. ಬಟ್ ಆ ಟೈಮ್ ಅಲ್ಲಿ ಅವ್ರು ಪೇಮೆಂಟ್ ಕೊಟ್ಟಿರ್ಲಿಲ್ಲ. ಆ ಟೈಮ್ ನಂಗೆ ತುಂಬಾ ಜನ ಕಳ್ಸಿದೆ. ಬಿಕಾಸ್ ನಾನು ಕಂಪ್ಲೇಂಟ್ ಮಾಡೋಕಂತಾನೆ ಹೇಳಿ ಕಳ್ಸಿದ್ದೆ. ರೀಸೆಂಟ್ ಆಗಿ ನಂಗೆ ಒಂದ್ ನಿಮಿಷ ಅದೆಂತ ಬೇಕಾದ್ರೂ ಆಯ್ಲಿ. ಬಿಕಾಸ್ ಆ ಆಡಿಯೋ ತಂದೆ ಸುಳ್ಳಿಲ್ಲ. ಓಕೆನಾ? ಅವ್ರು ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ. ಸ್ಟಿಲ್ ಇವತ್ತಿನ ಒಂದ್ ನಿಮಿಷ ಯಾವ್ದು ನಮ್ಗೆ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಇಲ್ಲ. ಓಕೆನಾ? ಅವ್ರು ನೀವು ಮಾತಾಡಿ ಕೊಟ್ಟದ್ದು ನಮ್ಗೆ ಇದುವರೆಗೂ ಬಜೆಟ್ ಕ್ಲಿಯರ್ ಇಲ್ಲ. ಮತ್ತೆ ನಂಗೆ ಗೊತ್ತಿಲ್ಲ, ಮೊನ್ನೆ ಯಾರು ಇನ್ಸ್ಟಾಗ್ರಾಮಿಗೆ ಹಾಕಿ ನಂಗೂ ವಿಷಯ ಗೊತ್ತಿಲ್ಲ. ನಂಗೆ ಒಂದಿನ ಆದ್ಮೇಲೆ ನಂಗೆ ಕಾಲ್ ಬಂದಿತ್ತು. ಈಗ ಒಂದು ನಮ್ಮಮ್ಮ ಮಾತಾಡಿದ್ದು ಇದು ವಾಯ್ಸ್ ಲೀಕ್ ಆಗಿದೆ ಗೊತ್ತಾ? ಅದನ್ನ ನೀನ್ ಎಂತಕ್ಕೆ ಕೊಟ್ಟಿ ನಿಮ್ಮಲ್ಲೇ ಅದನ್ನ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕಿತ್ತಲ್ವಾ? ಅಲ್ಲಿ ತನಕ ಎಂತ ತಗೊಂಡೋದಿ ಅಂತಾನು ನಂಗೆ ಕೇಳಿದುಂಟು. ಇನ್ನೊಂದು ಪ್ಲೇ ಮಾಡ್ತಾನೆ ಒಂದ್ ನಿಮಿಷ. ಅನ್ನಿಸ್ತಾ ಆಯ್ತಾ? ನೀವು ನಾನು ಹೇಳ್ತೀನಿ ಕೋಆರ್ಡಿನೇಟರ್ ಆಗಿ ನೀವು ಫಸ್ಟ್ ಪ್ಯಾಕೇಜ್ ಮಾತಾಡದೆ ಇದುವರೆಗೂ ನಮ್ಗೆ ಕೋಆರ್ಡಿನೇಷನ್ ಚಾರ್ಜ್ ನೀವು ಪೇಮೆಂಟ್ ಕ್ಲಿಯರ್ ಮಾಡಿದ್ರೆ ಯಾವನಪ್ಪ ಕೋಆರ್ಡಿನೇಟರ್ ಚಾರ್ಜ್ ಕೋಆರ್ಡಿನೇಟರ್ ಒಂದ್ ನಿಮಿಷ ಕೋಆರ್ಡಿನೇಟರ್ ಅದಾರ ಅವ್ರ ಜವಾಬ್ದಾರಿನ ತಗೊಂಡಿದ್ದು ಕೋಆರ್ಡಿನೇಟರ್. ಇವಾಗ ಕೇಳಿಸ್ಕೊಂಡ್ರಲ್ಲ, ಕೋಆರ್ಡಿನೇಟರ್ಗೆ ಎಂತ ಟೆನ್ಷನ್ ಅಂದ್ರೆ ನಾನು ಕೋಆರ್ಡಿನೇಟರ್ ಚಾರ್ಜ್ ಕೊಡಲಿಲ್ಲ ಅಂತ ಹೇಳಿಕಾಗುದಿಲ್ಲ. ನಾನು ಎಷ್ಟು 2.5 ಕೊಟ್ಟಿದ್ದೆ ನಾನು. ಅವ್ರು ಯಾವಾಗ 2.5 ಕೇಳ್ತಾರೆ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಒಂದು 5000 ಬರ್ತದೆ. ಬಂದಿರೋದು 5000 ಅದ್ರಲ್ಲಿ 2.5 ಅಂದ್ರೆ ನೀವೇ ಥಿಂಕ್ ಮಾಡಿ, ಅರ್ಧ ದುಡ್ಡು ಮತ್ತೊಳಿದ ದುಡ್ಡು ಬರ್ತದ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಇವಾಗ ಕಂಪ್ಲೇಂಟ್ ರೈಸ್ ಆಗ್ತಾ ಉಂಟು. ಅವ್ರು ನಂಗೆ ರಿಸ್ಕ್ ಆಗ್ತಾ ಉಂಟು, ನಂಗೆ ಪೇಮೆಂಟ್ ಬಂದಿಲ್ಲ ಇವಾಗ ಕೇಳ್ತಾ ಇಲ್ಲ. ಅವ್ರಿಗೆ ಅವ್ರ ಕೋಆರ್ಡಿನೇಟರ್ ಚಾರ್ಜ್ ಮೇನ್, ಅವ್ರಿಗೆ ಎಂತ ಮಾಡ್ಲಿಕ್ಕಿಲ್ಲ. ಅವ್ರು ಹೇಳ್ತಾ ಇರೋದು ಇನ್ನೊಂದು, ನೀನು ಈ ವಾಯ್ಸ್ ರೆಕಾರ್ಡ್ನ ಎಂತ ಕ್ಲಿಕ್ ಮಾಡಿದಿ, ನಿಮ್ಮಲ್ಲೇ ಕ್ಲಿಯರ್ ಮಾಡ್ಕೋಬಹುದಿತ್ತಲ್ವಾ ಇದನ್ನ, ಅಲ್ಲಿ ತನಕ ಎಂತಕ್ಕೆ ಹೋದಿ ಅಂತ ಹೇಳಿ ಇವ್ರು ನನ್ನನ್ನ ಇದು ಮಾಡ್ತಾ ಇರೋದು. 1 ಸೆಕೆಂಡ್ ಆಗಿನ ಪ್ಲೇ ಮಾಡ್ತೇನೆ ನೋಡಿ. ನಾನು ಅದು ಕಟ್ ಮಾಡಿ ಕೇಳಿಸ್ತದೆ ಅಂತಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡು ಟಾಪಿಕ್ ಬೇಡ ಅಂತೇಳಿ ಮೈನ್ ಯಾವ ಟಾಪಿಕ್ ಉಂಟು ಮಾತ್ರ ತೆಗಿತಾ ಇದೆ ಅಂತ. ಅಗ್ರಿಮೆಂಟ್ ಮಾಡ್ಕೊಂಡು ಓಕೆ ಇಷ್ಟು ಪೇಮೆಂಟ್ ತಗೊಳ್ಳೋದಲ್ಲ ನಿಮ್ಗೆ ಗೊತ್ತಿರ್ಕು. ಸುಮ್ಮನೆ ಕಳಿಸಿ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಇಲ್ಲ, ನೀವು ಆರಾಮಾಗಿದ್ರಿ ಮತ್ತೆ ಕೋಆರ್ಡಿನೇಟರ್ ಚಾರ್ಜ್ ಕೊಡ್ಲಂತೆ. ಪೇಮೆಂಟ್ ಕ್ಲಿಯರ್ ಆಗಿದೆ ಯಾವ ನನ್ನ ಮಗ ಚಾರ್ಜ್ ಆಗುತ್ತೆ ಅಂದ್ರೆ ಒಂದು 4 ಜನ ಕೇಳಿ ಸರ್, ಮಳೆಯಿಂದ ಶೂಟ್ ಕ್ಯಾನ್ಸಲ್ ಆಗಿ ಎಲ್ಲ ರೂಮ್ ಹಾಕಿದ್ರೆ ಪೇಮೆಂಟ್ ಕೊಡ್ತಾ ಕೇಳಿ. 4 ಜನ ಆಡಿದ್ರೆ ಇವಾಗ ಎಂತ ಹೇಳ್ತಾ ಇದ್ದಾನಂದ್ರೆ, ನಾನು ಇದುವರೆಗೂ ಎಲ್ಲಿ ಸಹ ಯಾರ ಹತ್ರನು ನಾನು ಮಳೆಯಲ್ಲಿ ನೆಂದದ್ದು ಬಿಸಿಲಲ್ಲಿ ನಿಂತದ್ದು ನಂಗೆ ಚಾರ್ಜ್ ಕೊಡಿ ಅಂತ ನಾನು ಕೇಳಿಲ್ಲ. ನಾನು ಮಾತಾಡಿದ್ದು ಆವತ್ತು ಎಂತ ಅಂದ್ರೆ 30,000 ಮಾತಾಡಿದ್ದಾರೆ. 30,000 ಕೊಡ್ಲಿಕ್ಕೆ ರೆಡಿ ಇಲ್ಲ ಇವರು. ಅವಾಗ ಎಂತ ಹೇಳ್ತೇನಪ್ಪ ಅಂದ್ರೆ, ನಾನು ಸರ್ ನಾವಿಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ದೇವೆ, ನಾವು ದುಡ್ಡದು ನಮ್ಗೆ ಕೊಡ್ಲಿಕ್ಕೆ ಎಂತ ಸರ್ ಅಂತ ಕೇಳಿದ್ದೇನೆ. ಅದನ್ನ ಇಲ್ಲಿ ಬಂದು ನ್ಯೂಸ್ ಚಾನಲ್ ಮುಂದೆ ಉಲ್ಟಾನೇ ಪೋಟ್ರೆ ಮಾಡ್ತಿದ್ದಾರೆ. ನೀವು ಈಗ ಕಾಲ್ ರೆಕಾರ್ಡ್ ಅಲ್ಲಿ ಕೇಳಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ನೀವು ಮಳೆಯಲ್ಲಿ ನೆಂದಕ್ಕೆ ಬಿಸಿಲಲ್ಲಿ ನೆಂದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರೆ. ನಾನು ಹೇಳಿದೆ ಅದಕ್ಕೆ ಕೇಳ್ಬೇಕಾ ನೀವು ಕೇಳ್ಬೇಕಾ ಅಂದ್ರೆ ನೀವು ಹೇಳ್ತಾ ಇದೀರಲ್ಲ, ನೀವು ಹೇಳಿದಕ್ಕೆ ನಾನು ಕೇಳ್ಬೇಕಾ, ಇವಾಗ ಕೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ಕೇಳ್ತೇನೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಅಂದ್ರೆ ಯಾವ ತರ ಅಂದ್ರೆ, ನಾನು ಇದುವರೆಗೂ ಕೇಳಿಲ್ಲ ಅವ್ರ ಹತ್ರ. ಅವ್ರ ಈ ತರ ಪೋಟ್ರೆ ಮಾಡ್ತಾ ಇರೋದಕ್ಕೆ ಅದಕ್ಕಾದ್ರೂ ನಾನು ಹಾಕ್ಬೇಕಾ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಬಿಸಿಲಲ್ಲಿ ಮಳೆಯಲ್ಲಿ ನೆಂದದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಹಾಕ್ಬೇಕಾ ಅಂತ ಕೇಳಿದಿಲ್ಲ. ಇನ್ನೊಂದು ನಿಮಿಷ. ಈ ಕೋಆರ್ಡಿನೇಟರ್ಸ್ಗೆ ಎಲ್ಲ ಕೋಆರ್ಡಿನೇಟರ್ಸ್ ನಾನು ಹೇಳೋದಿಲ್ಲ. ನಾನು ಕೋಆರ್ಡಿನೇಟರ್ ಥ್ರೂ ಮಾಡಿರೋದು ಇದೊಂದೇ ಪ್ರಾಜೆಕ್ಟ್, ಬೇರೆ ಯಾವ ಪ್ರಾಜೆಕ್ಟ್ ನಾನು ಕೋಆರ್ಡಿನೇಟರ್ ಥ್ರೂ ಮಾಡಿಲ್ಲ. ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳಿಕ್ಕಾಗೋದಿಲ್ಲ, ತಪ್ಪದು. ಬಟ್ ನಂಗೆ ಇಷ್ಟು ಚೀಟ್ ಆಗಿದ್ದು ನಾನು ಬೇರೆ ಯಾವ ಮೂವಿಲೂ ಇಲ್ಲ, ನಿಜವಾಗ್ಲೂ ಇಲ್ಲ ನನಗೆ. ಅವ್ರು ಹೇಳ್ತಾರೆ ಹೊಸೊಬ್ರು ಕರ್ಸ್ಕೊಂಡಿದ್ದೇವೆ ಮತ್ತೆ ಇದು ಕಾಲ್ ರೆಕಾರ್ಡ್ ಸೀರಿಯಸ್ಲಿ ಇನ್ನೂ ತುಂಬಾ ಉಂಟು. ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟೇ ಅಲ್ಲ ಕಾಲ್ ರೆಕಾರ್ಡ್ ಇನ್ನೂ ಸಹ ಉಂಟು. ಅದು ಎಂತ ಹೇಳ್ತಾರೆ, ನಂಗೆ ಆ ಟೈಮ್ ಬರಲಿ ಅಂತಂದ್ರೆ ನಾನು ಮೀಡಿಯಾದ ಮುಂದೆ ಕುತ್ಕೊಂಡು ಹೇಳ್ತೇನೆ. ಇಲ್ಲಿ ಸಹ ಪ್ಲೇ ಮಾಡ್ಬೋದು, ಇಫ್ ಪಾಸಿಬಲ್ ನಾನು ವೀಡಿಯೋದಲ್ಲಿ ಎಡಿಟ್ ಮಾಡ್ಕೊಂಡು ಪ್ಲೇ ಮಾಡ್ತೇನೆ. ಎಂತಕ್ಕಂದ್ರೆ ಇವಾಗ ಪ್ರೂಫ್ ಇಲ್ಲದೆ ಯಾರು ನಂಬಲ್ಲ. ಪ್ರೂಫ್ ಇಟ್ಟೇ ಮಾತಾಡ್ತೇನೆ ನಾನು. ಇನ್ನೊಂದು ನೋಡಿ, ನನ್ನ ವರ್ಕ್ ಡೇಸ್ ಹೇಗಿತ್ತು ಅಂದ್ರೆ, ಕೊತ್ತಲ್ವಾಡಿದ್ದು ಇದು ಫಸ್ಟ್ ಸ್ಕೆಡ್ಯೂಲ್. ಓಕೆನಾ? ನನ್ನ ಹತ್ರ ಪ್ರತಿಯೊಂದು ಲಿಸ್ಟ್ ಉಂಟು. ಎಲ್ಲತ್ತು ಓಕೆನಾ? ಇದು ನೆಕ್ಸ್ಟ್ ಆದ ಸ್ಕೆಡ್ಯೂಲ್ ಎಂಡ್ ಆಗಿದ್ದು. ಇದು ಫುಲ್ ಇದು ಸ್ಕೆಡ್ಯೂಲ್ ನಿಮ್ಗೆ ಇದು ಉಲ್ಟಾ ಕಾಣಿಸ್ತಾ ಉಂಟಲ್ಲ. ಓಕೆ, ಅವ್ರು ಹೇಳ್ತಾರಂತೆ ಅಲ್ಲಿ ಮೀಡಿಯಾದ ಹತ್ರ ಕುತ್ಕೊಂಡು ಡಬಲ್ ಸ್ಕೆಡ್ಯೂಲ್ಗೂ ಪೇಮೆಂಟ್ ಕೇಳಿದ್ದಾರೆ. ಯಾವ ಆರ್ಟಿಸ್ಟ್ ಡಬಲ್ ಸ್ಕೆಡ್ಯೂಲ್ಗೆ ಪೇಮೆಂಟ್ ಕೇಳಿದ್ದಾರೆ ಅಂತ. ಅವಾಗಲೂ ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ. ಅಂತಂದ್ರೆ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, 30,000 ಕೊಟ್ಟಿರೋದು ಅದು ಕಡಿಮೆ ಪೇಮೆಂಟ್, ಅದರಲ್ಲಿ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಅಂದ್ರೆ ಬೇಜಾರು ಆಗ್ತದೆ ಇಲ್ವಾ? ಯಾರೇ ಆಗಲಿ ಬೇಜಾರು ಆಗ್ತದೆ. ಅದು ಇವಾಗ ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳ್ಬೋದು. ಬಟ್ ಸೀರಿಯಸ್ಲಿ ನಾವು ಅಷ್ಟೊಂದು ನಂಬ್ಕೊಂಡು ಇಲ್ಲಿಂದ ಅಲ್ಲಿಗೆ, ನನ್ನ ಊರು ಉಡುಪಿ, ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ವರ್ಕ್ ಮಾಡಿದ್ದೇನೆ, ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ದೇವೆ ಅಂದ್ರೆ ಖಂಡಿತ ಅವ್ರು 10 ರೂಪಾಯಿನೇ ಕೊಡ್ಲಿ. ಅದು 30,000 ಸಾಲಿ, ಅವ್ರು 10 ರೂಪಾಯಿನೇ ಮಾತಾಡಿರ್ಲಿ. ಬಟ್ ಆ 10 ರೂಪಾಯಿ ನಿಯತ್ತಾಗಿ ಕೊಟ್ಟಿರ್ಬೇಕಿತ್ತು ಅಲ್ವಾ? ನಾನು ಅವಾಗ ಮಾತಾಡ್ತಿದ್ನ? ಖಂಡಿತ ಇಲ್ಲ. ನಾನು ಮಾತಾಡಿರೋದು ಇಷ್ಟಕ್ಕೆ, ಅವ್ರು ನಂಗೆ ಮಾತಾಡಿರೋ ಅಮೌಂಟ್ ಕೊಡ್ಲಿಲ್ಲ ಅಲ್ವಾ? ಅದಕ್ಕೆ ನಾನು ಮಾತಾಡಿದೆ. ಹೌದು, ನಮಗೆ ಡಬಲ್ ಸ್ಕೆಡ್ಯೂಲ್ ಮಾಡಿಸ್ಕೊಂಡಿದ್ದೀರಿ, ಅದ್ರದ್ದು ನೀವು ಅದೆಲ್ಲ ನೋಡ್ಕೋಬೇಕು ಅಂದ್ರೆ ಡಬಲ್ ಸ್ಕೆಡ್ಯೂಲ್ ಮಾಡಿಸಿನೂ ಇವಾಗ ದುಡ್ಡು ಕೊಡೋದಿಲ್ಲ. ಆ ಬಿಸಿಲಲ್ಲಿ ಆ ಮಳೆಯಲ್ಲಿ ಸರ್ ಹೇಗೆ ಸತ್ತಿದ್ದೇವೆ ಸರ್, ಪೀರಿಯಡ್ಸ್ ಪೈನ್ ಅಲ್ಲಿ ನಾ ಈ ತರ ಹಾಸ್ಪಿಟಲ್ ಅಡ್ಮಿಟ್ ಆದಳು, ಆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಬಂದು ಆಕ್ಟಿಂಗ್ ಮಾಡಿದ್ದೇನೆ, ಅದಕ್ಕೂ ನೀವು ಕನಿಕರ ತೋರಿಸೋದಿಲ್ಲ ಅಂತ ಹೇಳಿ ನಾನು ಮಾತಾಡಿದುಂಟು. ಅದನ್ನ ಇನ್ನೊಂದು ತರ ಬಂದು ಪೋಟ್ರೆ ಮಾಡ್ತಿದ್ದಾರೆ. ಬಟ್ ನಾನು ಹೇಳ್ತೇನೆ, ನಾನು ಮಾತಾಡಿದ್ದಕ್ಕೆ ಪ್ರೂಫ್ ಉಂಟು.